ನುಗ್ಗಿದ ಸಮಯದಲ್ಲಿ ಆದಂತಹ ಡ್ಯಾಮೇಜ್ನ ಪರಿಣಾಮವನ್ನು ನೋಡ್ತಾ ಇದ್ದೀವಿ. ವಿಮಾನ ದುರಂತ ಆಘಾತಕ್ಕೀಡು ಮಾಡಿದೆ. ಈ ಒಂದು ದುರಂತ ಆಘಾತಕ್ಕೆ ಈಡು ಮಾಡಿದೆ. ಎಕ್ಸ್ನಲ್ಲಿ ಆಘಾತವನ್ನು ವ್ಯಕ್ತಪಡಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಅತ್ಯಂತ ಬೇಸರದ ಸಂಗತಿ ಅಂತ ಹೇಳಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಇದೊಂದು ಅತ್ಯಂತ ಬೇಸರದ ಸಂಗತಿ, ಪದಗಳಲ್ಲಿ ಹೇಳಲಾಗದಷ್ಟು ಆಘಾತಕಾರಿಯಾಗಿದೆ. ಅಂಥ ದುರಂತ ಇದು. ಸಂಬಂಧಪಟ್ಟ ಸಚಿವರ ಜೊತೆ ನಿರಂತರ ಸಂಪರ್ಕದಲ್ಲಿದ್ದೇವೆ ಸರ್ಕಾರ, ಕೇಂದ್ರ ಸರ್ಕಾರ. ಈ ಘಟನೆಗೆ ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ ಪ್ರಧಾನಿ ಮೋದಿ ಅವರು ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿರುವಂತಹ ಲೈನ್ಸ್ ಇದು. ಹೃದಯವನ್ನ ಘಾಸಿ ಮಾಡಿದಂತಹ ದುರಂತ ಅಂತ ಬಣ್ಣಿಸಿದ್ದಾರೆ ಪ್ರಧಾನಿ ಮೋದಿ. ಇಂಥದ್ದೊಂದು ದುರಂತ ಆಗಬಾರ್ದಾಗಿತ್ತು. ಸಂಬಂಧಪಟ್ಟಂತಹ ಹಿರಿಯ ಅಧಿಕಾರಿಗಳ ಜೊತೆಗೆ, ಸಚಿವರ ಜೊತೆಗೆ ನಿರಂತರ ಸಂಪರ್ಕದಲ್ಲಿದ್ದೀವಿ ಅಂತ ಬರೆದುಕೊಂಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ದುರಂತಕ್ಕೆ ವಿಷಾದ ವ್ಯಕ್ತಪಡಿಸಿದ್ದಾರೆ. ಸಹಜವಾಗಿ ಇಡೀ ದೇಶಾನೇ ಕಂಡು ಕೇಳರಿಯದಂತಹ ಒಂದು ವಿಮಾನದ ದುರಂತಕ್ಕೆ ನಾವೆಲ್ಲ ಸಾಕ್ಷಿ ಆಗ್ತಾ ಇರುವಂತದ್ದು ದುರಾದೃಷ್ಟ ನಿಜಕ್ಕೂ ಕೂಡ. ಈ ಒಂದು ಫ್ಲೈಟ್ನಲ್ಲಿ ಬೇರೆ ಬೇರೆ ದೇಶಕ್ಕೆ ತೆರಳುತ್ತಾ ಇದ್ದಂತಹ ಅನೇಕ ಪ್ರಯಾಣಿಕರು ಕೂಡ ಇದ್ರು. ಯಾವ್ಯಾವ ಕಾರಣಕ್ಕಾಗಿ ಭಾರತಕ್ಕೆ ಬಂದಿದ್ರೋ ಗೊತ್ತಿಲ್ಲ. ಸಹಜವಾಗಿ ಟ್ರಾವೆಲ್ಗೆ ಅಂತ ಬಂದಿರ್ತಾರೆ, ಒಂದಿಷ್ಟು ಜನ ಟ್ರೀಟ್ಮೆಂಟ್ಗೆ ಅಂತ ಬಂದಿರ್ತಾರೆ. ಸೊ ಈ ರೀತಿಯಾಗಿ ಬಂದಂಥವರು ಕೂಡ ಮಸಣಕ್ಕೆ ಸೇರಿರುವಂತಹ ಟೈಮ್ ಅತ್ಯಂತ ಬೇಸರದ ಸಂಗತಿ ಅಂತ ಹೇಳಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಊಟ ಮಾಡುವಾಗಲೇ ಹಾಸ್ಟೆಲ್ಗೆ ನುಗ್ಗಿದೆ ವಿಮಾನ. ಇದಕ್ಕೂ ಈ ಒಂದಿಷ್ಟು ಡೀಟೇಲ್ಸ್ಗಳನ್ನು ನೋಡ್ತಾ ಇದ್ರೆ ಕರಡು ಚುರುಕು ಅನ್ಸುತ್ತೆ. ಹಾಸ್ಟೆಲ್ನ ಮೆಸ್ನಲ್ಲಿದ್ದ 30 ಜನರಿಗೆ ಗಂಭೀರ ಗಾಯ ಆಗಿದೆ. ವಿಮಾನ ನುಗ್ಗುತ್ತಲೇ ಬೀಳ್ತಾ ಇದ್ದಂಗೆ ಹಾಸ್ಟೆಲ್ನಿಂದ ಜಿಗಿದ್ಬಿಟ್ಟಿದ್ದಾರೆ ವಿದ್ಯಾರ್ಥಿಗಳು. ಜೀವ ಉಳಿಸ್ಕೊಂಡ್ರೆ ಸಾಕು ಅಂತ ಆ ಮೂಮೆಂಟ್ನಲ್ಲಿ ಕೈಯಲ್ಲಿದ್ದಂಥ ತಟ್ಟೆ ಎಲ್ಲ ಬಿಸಾಕಿ ಕೆಳಗೆ ಜಿಗಿದಿದ್ದಾರೆ ಅಂತ ಕಾಣಿಸುತ್ತೆ. ಪಾಪ ಊಟ ಮಾಡ್ತಾ ಇದ್ರು. ಆಲ್ಮೋಸ್ಟ್ ಮಧ್ಯಾಹ್ನದ ಊಟದ ಸಮಯದಲ್ಲಿನೇ ಇಂಥದ್ದೊಂದು ದುರಂತ ಸಂಭವಿಸಿರೋದು. ಆಲ್ಮೋಸ್ಟ್ 1 ಗಂಟೆಯ ನಂತರದಲ್ಲಿ ಆದಂತಹ ದುರಂತ ಇದು. ಆಗ ಹಾಸ್ಟೆಲ್ನಲ್ಲಿ ಸಹಜವಾಗಿ ಊಟಕ್ಕೆ ನಿಗದಿಯಾದಂತಹ ಸಮಯ ಆಗಿರುತ್ತೆ. ಇಲ್ಲಿ ಕೂಡ ಹಾಸ್ಟೆಲ್ನ ವಿದ್ಯಾರ್ಥಿನಿಯರು ಊಟ ಮಾಡ್ತಾ ಇದ್ರಂತೆ. ಊಟ ಮಾಡುವಂತಹ ಸಂದರ್ಭದಲ್ಲೇ ಇಂಥದ್ದೊಂದು ದುರಂತ ಸಂಭವಿಸಿದೆ. ಫ್ಲೈಟ್ ಹಾಸ್ಟೆಲ್ ಮೇಲೆ ಬಿದ್ದಿದೆ. ಬೀಳ್ತಾ ಇದ್ದಂಗೆ ವಿದ್ಯಾರ್ಥಿನಿಯರು ಆ ಹಾಸ್ಟೆಲ್ನ ಮಹಡಿಯಿಂದ ಜಿಗಿದಿದ್ದಾರೆ ಕೆಳಗೆ. हमारी बहन जा रही थी, 1 बजे जा रही थी प्लेन। 1:10 की फ्लाइट थी और जा रही थी लंदन। लंदन जाने से पहले ही क्रैश हो गया प्लेन। हमारी बहन जा रही थी, 1 बजे जा रही थी प्लेन। 1:10 की फ्लाइट थी और जा रही थी लंदन। लंदन जाने से रमीला बेन, आप कौन था वहाँ पे और हॉस्टल में कौन क्या काम कर रहे थे? मेरा लड़का है ना, वो ब्रेक पड़ा था खाने का, तो हॉस्टल में खाने गया था इधर। हॉस्टल में ही प्लेन क्रैश हुआ, पर मेरे लड़का को कुछ हुआ नहीं। बात हुई मेरी, और इसके भाईबंद है ज्यादा हुए तो लोग मर गए। ये फिर मेरे लड़का को देखने जाना है अंदर मेरे को। अभी क्या लड़के को क्या सिचुएशन है? लड़का बोला है कि मैं अच्छा दूसरे मार से कूदा था ना, तो थोड़ा खाली लगा है, ऐसा बोला है मेरे को। पर मैं जाऊँ अंदर तो मालूम पड़े ना ऐसा। ठीक है। ಹಾಸ್ಟೆಲ್ನಲ್ಲಿ ಕೆಲಸ ಮಾಡ್ತಾ ಇದ್ದಂಥವರು ಅಂದ್ರೆ ಆ ಒಂದು ಮೂಮೆಂಟ್, ಆಕ್ಸಿಡೆಂಟ್ನ ಮೂಮೆಂಟ್ನಲ್ಲಿ ಏನೆಲ್ಲ ಆಯಿತು ಅನ್ನೋದನ್ನ ವಿವರಿಸ್ತಾ ಇದ್ರು. ಅವರ ಮಗನೋ ಅಥವಾ ಮೊಮ್ಮಗನೋ ಅಲ್ಲೇ ಹಾಸ್ಟೆಲ್ನಲ್ಲಿ ಇದ್ರಂತೆ. ಆ ಬಗ್ಗೆ ಅವರು ಮಾಹಿತಿಯನ್ನು ಕೊಡ್ತಾ ಇದ್ರು. ಬೋಯಿಂಗ್ ವಿಮಾನ ಅತಿ ದೊಡ್ಡದಾಗಿರುವಂತಹ ವಿಮಾನ ಇದು. 787 ಬೋಯಿಂಗ್ ಅನ್ನುವಂತಹ ಕಂಪನಿ ತಯಾರು ಮಾಡಿರುವಂತಹ ವಿಮಾನ. ತುಂಬಾ ಸೇಫೆಸ್ಟ್ ಆಗಿರುವಂತಹ ಫ್ಲೈಟ್ ಅನ್ನುವಂತಹ ಮಾಹಿತಿ ಕೂಡ ಇದೆ. 246 ಜನರನ್ನ ಹೊತ್ತೊಯ್ಯಬಲ್ಲದಂತಹ ಕೆಪಾಸಿಟಿ ಹೊಂದಿರುವಂತಹ ಫ್ಲೈಟ್ ಇದು. ಅತಿ ದೊಡ್ಡದಾಗಿರುತ್ತೆ ಇದರ ಸೈಜ್ ಕೂಡ. ನಾರ್ಮಲ್ ಫ್ಲೈಟ್ಗಳಿಗಿಂತ ಆಲ್ಮೋಸ್ಟ್ 3 ರಿಂದ 4 ಪಟ್ಟು ದೊಡ್ಡದಾಗಿರುತ್ತೆ. 246 ಜನ ಎಟ್ ಎ ಟೈಮ್ ಪ್ರಯಾಣ ಮಾಡಬಹುದು ಅಂತ ಇದ್ರೆ, ಅದು ಕೂಡ ಅಹಮದಾಬಾದ್ನಿಂದ ಲಂಡನ್, UK, ಯುನೈಟೆಡ್ ಕಿಂಗ್ಡಮ್, ಬ್ರಿಟನ್ ದೇಶದ ರಾಜಧಾನಿ ಆಗಿರುವಂತಹ ಲಂಡನ್ಗೆ ಅಹಮದಾಬಾದ್ನಿಂದ ಇಷ್ಟು ದೊಡ್ಡ ಫ್ಲೈಟ್ ಹೋಗುತ್ತೆ ಅಂದ್ರೆ ಅದರ ಕೆಪಾಸಿಟಿ ಯಾವ ರೀತಿಯಾಗಿರಬಹುದು ಅನ್ನೋದನ್ನ ಯೋಚನೆ ಮಾಡಿ. ನಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ, ಇದು ಹಾಸ್ಟೆಲ್ನ ದೃಶ್ಯಗಳು. ಆ ಫ್ಲೈಟ್ ಬಿದ್ದಂತಹ ಸ್ಪಾಟ್ ಏನಿದೆ ಆ ದೃಶ್ಯ ಇದೆ. ಎಲ್ಲವೂ ಕೂಡ ಹಾನಿಗೀಡಾಗಿದೆ. ಎಲ್ಲ ಬಿಲ್ಡಿಂಗ್ಗಳು ಒಡೆದು ಹೋಗ್ಬಿಟ್ಟಿದೆ. ಹಾಸ್ಟೆಲ್ನ ಒಳಭಾಗದಲ್ಲಿ ಯಾವ ರೀತಿಯಾಗಿ ಎಲ್ಲ ಚೆಲ್ಲಾಪಿಲಾಗಿ ಬಿದ್ದಿದೆ ನೋಡಿ. ಎಕ್ಸ್ಕ್ಲೂಸಿವ್ ಆದಂತಹ ವಿಜುವಲ್ಸ್ ಅನ್ನ ನೋಡ್ತಾ ಇದ್ರಿ ನಮ್ಮ ಸ್ಕ್ರೀನ್ ಮೇಲೆ. ಅಷ್ಟು ದೊಡ್ಡ ಪ್ರಮಾಣದ ಫ್ಲೈಟ್ ಬಿದ್ದಂತಹ ಸಂದರ್ಭದಲ್ಲಿ ಸಹಜವಾಗಿ ಇಷ್ಟೆಲ್ಲ ಅನಾಹುತಗಳು ಆಗತ್ತೆ.
ವಿಮಾನಕ್ಕೆ ಬೆಂಕಿ ಬಿದ್ದಂತಹ ಕ್ಷಣದಿಂದ ಹಿಡಿದು ಅಟ್ ಪ್ರೆಸೆಂಟ್ ಏನೆಲ್ಲ ಆಗ್ತಾ ಇದೆ ಅನ್ನುವಂತಹ ಎಲ್ಲ ವಿಜುವಲ್ಸ್ಗಳನ್ನ ಅಟ್ ಎ ಟೈಮ್ ನಮ್ಮ ಸ್ಕ್ರೀನ್ ನಲ್ಲಿ ನೋಡ್ತಾ ಇದ್ದೀರಿ. ವಿಮಾನಕ್ಕೆ ಬೆಂಕಿ ಹೊತ್ಕೊಳ್ತು, ಟೇಕ್ ಆಫ್ ಆದಂತಹ ಕೆಲವೇ ನಿಮಿಷಗಳಲ್ಲಿ ಅದಾದ್ಮೇಲೆ ವಿಮಾನ ಪತನ ಆಯಿತು. ಬೆಂಕಿ ಹೊತ್ಕೊಂಡು ದಟ್ಟವಾದಂತಹ ಹೊಗೆಯ ದೃಶ್ಯವನ್ನು ನೀವು ಎರಡನೇ ಸ್ಕ್ರೀನಲ್ಲಿ ನೋಡಬಹುದು. ದಟ್ಟವಾದಂತಹ ಹೊಗೆ ಆವರಿಸಿಕೊಂಡಿದೆ. ಅದಾದ್ಮೇಲೆ ರಕ್ಷಣಾ ಕಾರ್ಯಾಚರಣೆ ಇಮಿಡಿಯೇಟ್ ಆಗಿ ಆರಂಭ ಆಯಿತು. ಆಸ್ಪತ್ರೆಗೆ ರವಾನೆ ಮಾಡುವಂತ ಕೆಲಸ ಆಯಿತು. ಗಾಯಾಳುಗಳನ್ನ ಆಸ್ಪತ್ರೆಗೆ ಸಾಗಿಸುವಂತಹ ಮತ್ತೊಂದು ದೃಶ್ಯವನ್ನು ನೋಡ್ತಾ ಇದ್ದೀವಿ. ಒಂದೇ ಒಂದು ಕ್ಷಣದಲ್ಲಿ ಎಲ್ಲವೂ ಅಲ್ಲೋಲ ಕಲ್ಲೋಲ ಆದಂತಹ ದೃಶ್ಯಗಳಿದು. ಎಲ್ಲವೂ ಸಹಜ ಸ್ಥಿತಿಯಲ್ಲಿತ್ತು. ಇದ್ದಕ್ಕಿದ್ದಂಗೆನೆ ಎಲ್ಲವೂ ಕೂಡ ಅಲ್ಲೋಲ ಕಲ್ಲೋಲ. ಆ ಬಿಲ್ಡಿಂಗ್ನ ಪರಿಸ್ಥಿತಿ ಅಂತೂ ನೋಡೋಕೆ ಆಗ್ತಾ ಇಲ್ಲ. ಆ ರೀತಿಯಾಗಿ ಹೋಗಿದೆ. ಹಾಸ್ಟೆಲ್ ಅಂದಮೇಲೆ ಸಹಜವಾಗಿ ಸುಮಾರು ಫ್ಲೋರ್ಗಳಿರುವಂತಹ ಹಾಸ್ಟೆಲ್ ಅದು. ನೂರಾರು ಜನ ವಿದ್ಯಾರ್ಥಿನಿಯರು ಇದ್ರು ಅಂತ ಕಾಣಿಸುತ್ತೆ. ಆ ಬಗ್ಗೆ ಮಾಹಿತಿ ಬರಬೇಕಾಗತ್ತೆ. ಅಂಕಿ ಸಂಖ್ಯೆಗಳು ಎಷ್ಟು, ಏನು ಎತ್ತ ಅಂತ, ಎಷ್ಟು ಜನರಿಗೆ ಗಾಯ ಆಗಿದೆ, ಎಷ್ಟು ಜನ ಅಲ್ಲಿ ವಿದ್ಯಾರ್ಥಿನಿಯರು ಸಾವನ್ನಪ್ಪಿದ್ದಾರಾ, ಎಷ್ಟು ಜನ ಸಾವನ್ನಪ್ಪಿರಬಹುದು, ಆ ಬಗ್ಗೆ ಮಾಹಿತಿಗಳು ಬರುತ್ತೆ. ಹಾಸ್ಟೆಲ್ ಮೇಲೆ ಬಿದ್ದಂತಹ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಹಾನಿಗೀಡಾಗಿದೆ ಆ ಒಂದು ಕಟ್ಟಡ. ಒಳಗಿದ್ದಂಥವರ ಪರಿಸ್ಥಿತಿ ಏನಾಗಿರಬಹುದು, ಜಸ್ಟ್ ಇಮ್ಯಾಜಿನ್. ವಿಮಾನಕ್ಕೆ ಬೆಂಕಿ ಬಿದ್ದಂತಹ ಸಂದರ್ಭದಲ್ಲಿ ಹಿಡಿದು ಆ ಪತನದ ಸೆಕೆಂಡ್ನಿಂದ ಹಿಡಿದು ಏನೇನೆಲ್ಲ ಆಯಿತು ಅನ್ನುವಂತಹ ಕ್ಷಣದ ವಿಡಿಯೋಗಳಿದು. ಫ್ಲೈಟ್ ಕ್ರ್ಯಾಶ್ ಆದ ನಂತರದಲ್ಲಿ ಏನಾಯಿತು ಅನ್ನೋದರಿಂದ ಹಿಡಿದು ಗಾಯಾಳುಗಳನ್ನ ಆಸ್ಪತ್ರೆಗೆ ರವಾನೆ ಮಾಡುವ ತನಕ ಆ ದೃಶ್ಯಗಳನ್ನು ನೀವು ಮುಂದಿಡ್ತಾ ಇದ್ದೀವಿ. ಟೇಕ್ ಆಫ್ ಆದ ಕೂಡಲೇ ಗುಜರಾತ್ನ ಅಹಮದಾಬಾದ್ನಲ್ಲಿ ಇರುವಂತಹ ಮೇಘಾನಿ ಅನ್ನುವಂತಹ ಆ ಒಂದು ನಗರ, ಒಂದು ಜಾಗ, ಅಲ್ಲಿ ಒಂದು ಫ್ಲೈಟ್ ಕ್ರ್ಯಾಶ್ ಆಗಿದೆ ನೋಡಿ. ಬಿಲ್ಡಿಂಗ್ ಮೇಲೆ ಆ ಫ್ಲೈಟ್ನ ಅವಶೇಷ ಅಂತ ಅನ್ಸುತ್ತೆ. ಒಬ್ಬರು ಎಕ್ಸ್ಪರ್ಟ್ ಹೇಳ್ತಾ ಇದ್ರು, ಆ ಫ್ಲೈಟ್ನ ರೆಕ್ಕೆಗಳೇನಿರುತ್ತೆ ಅಕ್ಕಪಕ್ಕದಲ್ಲಿ 2 ರೆಕ್ಕೆಗಳು, ಆ ವಿಂಗ್ಸ್ ಅಲ್ಲಿನೇ ಫ್ಯೂಯಲ್ ಅನ್ನ ತುಂಬಿರ್ತಾರಂತೆ. ಸೊ ಬಹುತೇಕವಾಗಿ ಆ ರೆಕ್ಕೆಗಳೆಲ್ಲವೂ ಕೂಡ ಬ್ಲಾಸ್ಟ್ ಆಗಿರುತ್ತೆ. ಅಲ್ಲಿಂದಾನೇ ಬೆಂಕಿ ಹೊತ್ಕೊಂಡಿರುತ್ತೆ. ಈ ಬಿಲ್ಡಿಂಗ್ ಮೇಲೆ ಬಿದ್ದಿರುವಂತಹ ಅವಶೇಷ ಆ ಫ್ಲೈಟ್ನ ಮುಂಭಾಗ ಅಥವಾ ಹಿಂಭಾಗ ಅಂತ ಕಾಣಿಸುತ್ತೆ. ಅಕ್ಕಪಕ್ಕದ ರೆಕ್ಕೆಗಳೆಲ್ಲವೂ ಕೂಡ ನುಚ್ಚುನೂರಾಗಿ ಸುಟ್ಟು ಕರಕಲಾಗಿರುತ್ತೆ ಸಹಜವಾಗಿ. ಯಾಕಂದ್ರೆ ಆ ರೆಕ್ಕೆಗಳಲ್ಲೇನೆ ಫ್ಯೂಯಲ್ ಅನ್ನ ತುಂಬಿಸಿರ್ತಾರಂತೆ. 2 ಟ್ಯಾಂಕ್ಗಳಿರುತ್ತಂತೆ ಆ ಕಡೆ ಈ ಕಡೆ. ಸೊ ಎಕ್ಸ್ಪರ್ಟ್ಸ್ಗಳು ಹೇಳ್ತಾ ಇದ್ರು. 53 ಜನ ಬ್ರಿಟನ್ ಪ್ರಜೆಗಳು, 7 ಜನ ಪೋರ್ಚುಗಲ್, ಈ ರೀತಿಯಾಗಿ ಬೇರೆ ಬೇರೆ ದೇಶಕ್ಕೆ ಹೋಗ್ತಾ ಇದ್ರು ಅಹಮದಾಬಾದ್ನಿಂದ. ದುರಂತ ಅಂತ್ಯದಲ್ಲಿ ಮಡಿದಿದ್ದಾರೆ. ಈಗ 130 ಅಂತ ಹೇಳ್ತಾ ಇದ್ದಾರೆ. ಈಗ 242 ಜನರ ಪೈಕಿ ಫ್ಲೈಟ್ನ ಸಿಬ್ಬಂದಿಗಳು ಸೇರಿದಂಗೆ, ಪೈಲಟ್ಗಳು ಸೇರಿದಂಗೆ 130 ಜನ ಸತ್ತೋಗಿದ್ದಾರೆ ಅಂತ ಸದ್ಯಕ್ಕಿರುವಂಥ ಮಾಹಿತಿ. ಉಳಿದಂಥವರಿಗೆ ಬಹಳಷ್ಟು ಗಂಭೀರ ಗಾಯಗಳು ಆಗಿದೆ ಅಂತ ಹೇಳಲಾಗ್ತಾ ಇದೆ. ಬಟ್ ನಾಟ್ ಶೋರ್. ಈ ದುರಂತದ ದೃಶ್ಯಗಳನ್ನು, ಒಂದೊಂದು ದೃಶ್ಯಗಳನ್ನು ನೋಡ್ತಾ ಇದ್ರೆ ಫ್ಲೈಟ್ನಲ್ಲಿ ಇರುವಂಥವ್ರು ಯಾರು ಕೂಡ ಬದುಕು ಉಳಿಯೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅನ್ಸುತ್ತೆ. ಆ ಮೂಮೆಂಟ್, ಆ ದೊಡ್ಡ ಮಟ್ಟದ ಬೆಂಕಿಯನ್ನು ಗಮನಿಸ್ತಾ